ಈ ಪುಷ್ಪಮ್ಮಳು ಎಲ್ಲಿ ಹೋದ್ಲಪ್ಪ? ಮನೆಗೆ ಒಂದೆರಡು ಸೌದಿನೂ ಇಲ್ಲ. ಈಗ ಹೆಂಗ್ ಹೋತ್ಲಾಗೆ ಅಲ್ಲಿ ಇಲ್ಲಿ ಒಂದೆರಡು ತಗೊಂಬಂದು ಹುಡುಕಿಂಬಂದು ಮಾಡಿದೀನಿ. ಸಾಯಂಕಾಲಕ್ಕಂತೂ ಪುಟ್ಟ ಸೌದಿ ಇಲ್ಲ. ಈಗ ಹೋಗಿ ಒಂದೆರಡು ಸೌದಿನಾದ್ರೂ ಓದ್ಕೊಂಬರ್ತಾಳೆ ಅಂದ್ರೆ ಇವಳು ಎಲ್ಲ ಹೋಗ್ತಾಳೆ. ಓದಾಳು ಜಲ್ದ್ ಬರೋದೇ ಇಲ್ಲ. ಬಾರೆ ಪುಷ್ಪ ಬಾ, ಎಲ್ಲಿಗೆ ಹೋಗಿ ದಿಟ ತಿಂತಕನ? ಯಾಕತ್ತೆ ಏನಾಯ್ತು? ಏನಿಲ್ಲ, ಮನೆಗೆ ಪುಟ್ಟ ಸೌದಿ ಖಾಲಿ ಆಗಿದಾವೆ. ಹೋಗಿ ಹೊಲಕ್ಕೆ ಹೋಗಿ ಎಲ್ಲನ ಒಂದೆರಡ ಸೌದಿನ ಕುಡಿಕೊಂಬರೋಗಿ ಹೋಗಿ. ತಿರ ಸಾಯಂಕಾಲಕ್ಕೆ ಆ ಪುಟ್ಟ ಸೌದಿ ಇಲ್ಲ. ಮಳೆ ಬೇರೆ ಯಾಕೆ ಮಾಡುವಾದಂಗ ಆಗುತ್ತೆ. ಹೋಗಿ ಕಟ್ಕೊಂಬ ಒಂದಿಸಿ ಹೆಚ್ಚಾಗಿ. ಹೋಗು. ನಾನಾ? ಅಯ್ಯಪ್ಪ ಎಲ್ಲೋಯ್ತು? ಅವನು ಬೆಳಗ್ಗೆನೇನೆ ಕೂಲಿ ಹೋದ. ಬೆಳಗ್ಗೆ ಹೋದ್ರು. ಬಿಸಿಲು ಜಾಸ್ತಿ ಅಂತನ ಮಧ್ಯಾಹ್ನಕ್ಕೆ ಬರ್ತಾರ ಅವ್ರು. ಹೋಗು. ಹಂಗಾದ್ರೆ ಅಯ್ಯಪ್ಪನೇ ಮಧ್ಯಾಹ್ನ ಬಂದಾಗ ಕಟ್ಕೊಂಬರತ್ತೆ ಬಿಡತ್ತೆ. ನನ್ನ ಕೈಯಲ್ಲಿ ಒತ್ಕೊಂಬರಕ್ಕಾಗುತ್ತಾ ಸೌದಿನ? ಅವನು ಕೂಲಿ ಹೋಗಿ ಬಂದಾನು, ಸಾಕಾಗಿರುತ್ತೆ ಕೆಲಸ ಮಾಡಿ ಅಂತಾನು ಸೌದಿ ತಾಂಬರಕ್ಕೆ ಹೋಗ್ತಾನೇನೆ ತಿರ್ಗಾನ. ನಿನ್ಗೆ ಇವತ್ತೇನು ಕೆಲ್ಸ ಇಲ್ಲ ತಾನೆ? ಇವತ್ತೇನು ಕೂಲಿ ಗಿಲಿ ಏನೂ ಇಲ್ಲ. ಹೋಗಿ ಒತ್ಕೊಂಬರಕ್ ಹೋಗಿ. ಮತ್ತ ಕುಕ್ಕಣೆ ಮೇಲ್ ಬೆಳಿತೀಯ. ಹೋಗು. ಅಯ್ಯೋ ಅತ್ತೆ, ನನ್ಗೆ ಬುರುಡೆ ಎಲ್ಲ ಉರಿಯುತ್ತೆ. ಸೌದಿ ಒತ್ಕೊಂಬರಕ್ ಆಗಲ್ಲ ಅತ್ತೆ, ನೀವೇ ಹೋಗಿ ತಗೊಂಬನ್ನಿ. ಆಗಲ್ಲ? ಏನ್ ನನಗೆ ಹೇಳ್ತಾ ಇದ್ಯಾ? ನಾನು ಹೋಗ್ಬೇಕಾ? ದಿನ ನಾನೇ ಹೋಗ್ತೀನಿ ತಾನೆ? ನೀನ್ ಎಂದಾದ್ರೂ ಸೌದಿ ತಂದಿದ್ಯಾ? ಇಲ್ಲ ತಾನೆ? ಹೋಗಿ ಒತ್ಕೊಬರಗು. ನನ್ಗೂನು ಕೆಲಸ ಐತಿ. ಒಂದಿಷ್ಟು ರಾಗಿ ಮಾಡ್ಕೋಬೇಕು. ಹಸಿಟ್ಟಿಲ್ಲ, ಖಾಲಿ ಆಗೈತೆ. ನಾನು ರಾಗಿ ಮಾಡ್ಕೊಂತೀನಿ. ಆಟತ್ತಿಗೆ ನೀನು ಹೋಗಿ ಸೌದಿ ಕಟ್ಕೊಬರಗ ಹೋಗಿ. ಅಯ್ಯೋ ಅತ್ತೆ, ಅದು ಎಲ್ಲಿಗೆ ಹೋಗೋಣ? ಎಲ್ಲಿಗೆ ಹೋಗೋಣ? ಅವತ್ತು ಹೋಗಿದ್ವಲ್ಲ, ನೀನು ಕರ್ಕೊಂಡು ಹೋಗಿದ್ನಲ್ಲೇ ಸೌದಿ ಕುಡ್ಕೊಂಬರಕ್ಕೆ. ಇಲ್ಲ ಎಡಮಟ್ಟೇನಾದ್ರೂ ಅಥವಾ ಇಲ್ಲಾದ್ರೂ ಗಟ್ಟಿ ಸೌದಿನ ಎಲ್ಲಾದ್ರೂ ಸಿಕ್ಕರೆ ಯಾಕಾದ್ರೂ ಆಯ್ತು, ಹೋಗಿ ಕಟ್ಕೊಂಬರಗ ಹೋಗಿ. ಹೋದ್ರೆ ಎಲ್ಲ ಅಭ್ಯಾಸ ಆಗುತ್ತೆ, ಗೊತ್ತಾಗುತ್ತೆ ಎಲ್ಲಿರ್ತವೆ ಅಂತ. ಎಲ್ಲ ನಾನೇ ಹೇಳ್ತೀನಿ ಹೇಳು. ಇಲ್ಲೇ ಕುಕ್ಕೊಂಡಿದ್ದಾಳಿಗೆ ಮುಂದಕ್ಕೆ ಬಂದ್ಬಿಡ್ತವೆ. ಹೋಗು. ಅತ್ತೆ, ಅದು ಇಲ್ಲ ಗಿದು ಇಲ್ಲ, ಸುಮ್ಮನೆ ಹೋಗು. ಹೋದ್ರೆ ಎಲ್ಲ ಗೊತ್ತಾಗುತ್ತೆ. ಇಲ್ಲೇ ಕತೆ ಹೇಳ್ತಾಳೆ. ಗೊತ್ತಿಲ್ಲ ಅತ್ತೆ ಎಲ್ಲಿರ್ತಾವೋ ನೋಡಿಲ್ಲ, ನನಗೆ ಗೊತ್ಕ ಬರಕ್ಕಾಗಲ್ಲ, ತಲೆ ಉರಿಯುತ್ತೆ, ಹಂಗೆ ಹಿಂಗೆ ಅಂತಾನೆ. ಹೋಗೆ ಸುಮ್ಮನೆ. ನಮ್ಮ ಅತ್ತೆ ಯಾಕೆ ಹಿಂಗೆ ಆಡ್ತೈತಿ? ಅಲ್ಲ, ನಾನು ಹೊಸ್ತಾಗ ಬಂದಾಗ ಏನೂ ಕೆಲಸ ಹೇಳ್ತಿರ್ಲಿಲ್ಲ, ಸುಮ್ಮನಿರೋದು. ಈಗ ನೋಡಿದ್ರೆ ಏನಂಗೇನು ಎಲ್ಲ ಕೆಲಸಕ್ಕೂ ನನ್ನೇ ಕಳಿಸ್ತಾಳಲ್ಲ ನಮ್ಮ ಅತ್ತೆ. ನಾ ಸೌದಿ ಓದ್ಕೊಂಬರ್ಬೇಕಾ? ಮಗಳಾಗಿದ್ರೆ ಸೌದಿ ಓದ್ಕೊಂಬರಕ್ಕೆ ಕಳಿಸ್ತಿದ್ರ? ಮಗಳು ಅಂತನ ತಲೆ ಮೇಲೆ ಕೊತ್ಕೊಂಡು ಮೆರೆಸ್ತಾರೆ. ಏನೋ ಸಾವುಕಾರ ಮನೆಗೆ ಸೊಸೆಯಾಗಿ ಹೋಗಿದಾಳಲ್ಲ ಮಗಳು, ಅದಕ್ಕೇನೆ ಯಾವಾಗ್ಲೂ ಮಗಳು ಮಕ್ಕಳು ಅವ್ರಷ್ಟೇನೆ ಮುಖ್ಯ ನಮ್ಮ ಅತ್ತಿಗೆ. ಸೊಸೆ ಮೇಲೆ ಒಂದು ಈಟು ಪ್ರೀತಿನೇ ಇಲ್ಲ. ಏನು ಸಾವುಕಾರ ಮನೆಗೆ ಕೊಟ್ಟಿದ್ದೀನಿ ಅಂತಾನ ಮಗಳು ಅಳಿಯ. ಹೇಳಿದ್ಕೊಂದು ಹೇಳ್ತಾಳೆ, ಹೇಳಿದ್ಕೆ ನೋಡ್ತಾಳೆ. ಸೋಂಬೇರಿ. ಏನು ಸೋಂಬೇರಿನೋ ಏನೋ. ಅವ್ರ ಅಕ್ಕ ಏನೋ ಹಂಗೆ ಅಂತೆ, ಇವಳು ಹಂಗೇನೆ, ಇಬ್ರು ಒಂದೇನೆ. ನಾನು ಹೋಗಿ ಮರದ ಜಲ್ಡಿ ಇಸ್ಕೊಂಬಂದು ಒಂದು ಸ್ವಲ್ಪ ರಾಗಿ ಮಾಡ್ಕೊಂಬನ. ರಾಗಿ ಹಸಿಟ್ಟು ಬರೀ ಇಲ್ಲ, ಸಾಯಂಕಾಲಕ್ಕೆ ಹಾಕಿಸ್ಕೆ ಬರ್ಬೇಕು ಹೋಗಿ. ಗುಂಡೆ ಜಮ್ಮಂತಕ್ಕೆ ಹೋಗಂದಿಟ್ಟು ರಾಗಿ ಮರದ ಜಲ್ಡಿ ತಾಂಬರಣ. ಏನೋಪ್ಪ, ಮದುವೆ ಆಗಿ ಬಂದು ಸುಖವಾಗಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಈ ಥರ ಕಷ್ಟ ಕೊಡ್ತಾರೆ ಅಂತ ಅಂದ್ಕೊಂಡಿಲ್ಲ ಬಿಡು. ಹೊಸ್ದಾಗಿ ಮದುವೆ ಆದಾಗ ಎಷ್ಟು ಸುಖವಾಗಿದ್ದೆ. ನಮ್ಮ ಅತ್ತೆ ಏನು ಕೇಳ್ತಾನೆ ಇರಲಿಲ್ಲ, ಆರಾಮಾಗಿದ್ದೆ. ಇದೇ ಬೆಸ್ಟಪ್ಪ ಅಂತ ಅನ್ನಿಸ್ತಿತ್ತು. ಅಮ್ಮಯ್ಯ ಅದು ಮಾಡು ಇದು ಮಾಡು ಅಂತ ನಾ ಹೇಳ್ತಿತ್ತು. ಮದುವೆ ಆಗಿರೋಕ್ಕೆ ಒಳ್ಳೇದಾಯ್ತು ಅಂತ ಅನ್ಕೊಂಡೆ. ಆದರೆ ಶುರು ಆಯ್ತಲ್ಲ 6 ತಿಂಗಳಾದ್ಮೇಲೆ. ಅಯ್ಯೋ ಏನಪ್ಪ, ಎಲ್ಲಿಗೆ ಹೋಗೋದು ಇವತ್ತು? ತುಂಬ ಬೇಜಾರಾಗ್ತೈತಪ್ಪ. ಏನು ಮಾಡೋದು? ಅಕ್ಕದ್ರಿ ಇದ್ದಿದ್ರೆ ಅಕ್ಕದ್ರಿನ ಕರ್ಕೊಂಡು ಎಲ್ಲಿಗಾದ್ರೂ ಹೊಲ್ತಕ್ಕೆ ಸೊಪ್ಪು ಕಿತ್ಕೊಬರಕ್ಕೋ ಇಲ್ಲ ಯಾಕಂತ ತರಕಾರಿ ಕಿತ್ಕೊಬರಕ್ಕೋ ಹೋಗ್ಬೋದಾಗಿತ್ತು. ಯಾರೂ ಇಲ್ಲ, ಬೇಜಾರು ಒಬ್ಬಳಿಗೇನೆ. ಅಕ್ಕದ್ರಿ ನನ್ನ ಜೊತೆ ಜಗಳ ಮಾಡ್ಕೊಂಡು ಮಾತಾಡೋದೇ ಇಲ್ಲ. ನನ್ನ ಜೊತೆಗೆ ಬರೋರು ಯಾರೂ ಇಲ್ವಲ್ಲಪ್ಪ ಈಗ. ಇವಳಲ್ವಾ ನಿಂಗಮ್ಮ ಸೊಸೆ? ಎಲ್ಲಿಗೂ ಹೋಗ್ತಾ ಇದ್ದಾಳೆ? ಎಲ್ಲಿಗೆ ಹೋಗ್ತಾಳೋ? ಏ ಪುಷ್ಪ, ಏನೇ ಎಲ್ಲಿಗೆ ಹೋಗ್ತಾ ಇದೆಯಾ? ಹೊರಗಡೆಗೆ ಹೋಗ್ತಾ ಇದೆಯಾ? ಇಲ್ಲಕ್ಕ, ಅದು ನಮ್ಮ ಮನೆಗೆ ಸೌದಿ ಖಾಲಿ ಆಗಿದ್ದು, ಅದಕ್ಕೆ ನಮ್ಮ ಅತ್ತೆ ಸೌದಿ ಹೊತ್ಕೊಬರಗು ಅಂತ ಹೇಳ್ತು. ಹೋಗ್ತಾ ಇದ್ದೀನಿ. ಆಯ್ತಕ್ಕ ಊಟ? ಹೌದಾ, ಸೌದಿ ತರಕ್ಕೆ ಹೋಗ್ತಾ ಇದೆಯಾ? ಎಲ್ಲಿಗೆ ಹೋಗ್ತಾ ಇದೆಯಾ? ಎಲ್ಲಿಗೆ ಅಂತ ಗೊತ್ತಿಲ್ಲ, ನಾನೇನು ನೋಡಿದ್ದೀನ ಎಲ್ಲಿರ್ತವೆ ಸೌದಿ ಅಂತನ. ನಮ್ಮ ಅತ್ತೆನ ಹೋಗಿ ನೀವೇ ತಾಂಬರೋಗ್ರಿ ಅಂದೆ. ಹೋಗು, ಗೊತ್ತಾಗುತ್ತೆ. ಹೊಲ್ ಕಡೆಗೆ ಹೋಗು, ಎಲ್ಲಿರ್ತವೆ ಸೌದಿ ಅನ್ನೋದು ನೋಡ್ಕೊಂಡು ನೀನೇ ತಾಂಬರೋಗು ಅಂತನ ನನಗೆ ಹೇಳಿದ್ರು. ಅದಕ್ಕೆ ಎಲ್ಲಿರ್ತವಕ್ಕ ಸೌದಿಗಳು? ಸರಿ ಆಯ್ತು. ಸೌದೆ ಎಲ್ಲಿರ್ತವೆ ಅಂತ ಕೇಳ್ತಾ ಇದ್ಯಾ? ಸರಿ ಬಾ, ನನಗೂ ಬೇಜಾರಾಗ್ತಿತ್ತು, ಯಾರು ನನ್ನ ಜೊತೆಗೆ ಇಲ್ವಲ್ಲಪ್ಪ ಇವತ್ತು ಅಂತನ. ಕರ್ಕೊಂಡು ಹೋಗ್ತೀನಿ, ತೋರಿಸ್ತೀನಿ ಬಾರಿ ತಾಯಿ. ಸೌದಿ ಎಲ್ಲಿರ್ತವೆ ಅಂತನ. ಅಯ್ಯೋ ಹಳ್ಳೆ ಗುಟ್ಟಿ ನೀನು, ಸೌದಿ ಎಲ್ಲಿರ್ತವೆ ಅಂತ ಗೊತ್ತಿಲ್ವಲ್ಲೇ ಅಮ್ಮಣ್ಣಿ. ನೀನು ಇನ್ನೇನು ಸಂಸಾರ ಮಾಡ್ತೀಯ ತಾಯಿ? ನೋಡಿದೀನಿ ಸೌದೆ ಅಂದ್ರೆ ಅಲ್ಲ, ನಮ್ಗೆ ಒತ್ಕೊಂಬರಕ್ಕೂ ಎಲ್ಲ ನಾನು ನೀಟಾಗಿರ್ಬೇಕಲ್ಲ, ಮುಳ್ಳು ಪಳ್ಳು ಇಲ್ದಂಗೆ. ಅದಕ್ಕೆ ಅಂತ ಸೌದೆ ಎಲ್ಲಿರ್ತವೆ ಅಂತ. ಅಂತ ಸೌದೆ ಎಲ್ಲೂ ಇರಲ್ಲ, ಎಲ್ಲ ನಾವೇನೆ ಅಚ್ಚುಕಟ್ಟು ಮಾಡ್ಕೊಂಡು ಕಡ್ಕೊಂಡು ಒಂದು ದಾರ ಇಟ್ಕೊಂಡು 2 ದಾರನ ಅಚ್ಚುಕಟ್ಟ ಕಟ್ಕೊಂಡು ಒತ್ಕೊಂಡ್ ಬರಬೇಕು ಅಷ್ಟೇನೆ. ಯಾರು ಏನು ಕಡ್ದು ನಮಗೆ ತಗೊಂಡೋಗ್ರಮ್ಮ ಅಂತ ಎಲ್ಲೂ ಕೊಡಲ್ಲ. ಬಾ ಹೋಗೋಣ, ಕರ್ಕೊಂಡು ಹೋಗ್ತೀನಿ. ಸರಿ ಆಯ್ತು, ನಡೀರಿ, ಬರ್ತೀನಿ.
ಪಾಪ ನಿನಗೆ ಸೌದಿ ಎಲ್ಲಿರ್ತವೆ ಎಲ್ಲಿ ಓದ್ಕೊಂಬರೋದು ಅಂತಾನೆ ಗೊತ್ತಿಲ್ಲ. ಆ ನಿಂಗಮ್ಮ ನೋಡು ನೀನು ಕಳ್ಸಿರೋದ ಸೌದಿ ತರಗು ಅಂತಾನ. ಅಲ್ಲ ನಿನ್ ಗಂಡ ಎಲ್ಗೂ ಹೋಗ್ಯವನು ಇಲ್ವೇ ಮಂತಗೆ? ಇಲ್ಲ ಅಯ್ಯಪ್ಪ ಬೆಳಗ್ಗೆನೆ ಎಲ್ಲೋ ಕೂಲಿ ಕೆಲ್ಸಕ್ಕೆ ಹೋಗತ್ತು. ಅದಕ್ಕೆ ಅಯ್ಯಪ್ಪ ಇದ್ದಿದ್ರೆ ಅಯ್ಯಪ್ಪನೇ ಓದ್ಕೊಂಬರೋನು. ಅಯ್ಯಪ್ಪ ಇಲ್ಲದಕ್ಕೆ ಮಳೆ ಬೇರೆ ಮಾಡಾಗೈತೆ ತಿರ್ಗಾ ಅಂದ್ರೆ ಸೌದಿ ಉರಿಯಲ್ಲ ಈಗಲೇ ತಾಂಬರೋಗು ಅಂತಾನ. ಮತ್ತೆ ನನಗೆ ಹೇಳ್ತು. ಅದಕ್ಕೆ ನೀವು ಬರ್ತೀರಾ ಸೌದಿ ತರಕ್ಕೆ? ನಾನು ಬರ್ಬೇಕಮ್ಮ. ನಾನೇನು ಸೌದಿ ಪಾದಿ ಓದ್ಕೊಂಬರಲ್ಲ. ನನ್ನ ಮಗ ಇದ್ದಾನೆ, ಸೊಸೆ ಇದ್ದಾಳೆ, ಓದ್ಕೊಬತ್ತಾರ ಅವರೆಲ್ಲ. ನಾನು ಎಂದಾದ್ರೂ ಒಂದ್ ದಿವಸ ಓದ್ಕೊಬತ್ತೀನಿ ಒಪ್ಪೂಟ ಇಲ್ಲದೆ ಇದ್ದಾಗ. ನಡಿ ನೋಡೋಣ, ಏನೋ ಸ್ಯಾನೆ ಸೌದಿ ಸಿಕ್ಕಿದ್ರೆ ಚೆನ್ನಾಗಿರವು, ನಾನು ಒಂದ್ ದಿವಸ ಓದ್ಕೊಬತ್ತೀನಿ. ಎಡೆಮಟ್ಟೆ ಆದ್ರೆ ಕೂಡಾಕಿರ್ತಾರೆ ಒಣಗಿರವು, ಯಾವ್ದಾನ ತಾಡ್ತಕ್ಕ ಹೋಗಿ ಓದ್ಕೊಬರ್ಬೋದು. ಈ ಗಟ್ಟಿ ಸೌದಿ ಇರ್ತಾವಲ್ಲ ಅಂತಾವು ಹುಡುಕಿ ಹೊಡ್ಕೊಂಡು ಓದ್ಕೊಂಬರ್ಬೇಕು. ನಡಿ ನೋಡೋಣ ಎಲ್ಲನ ಇದ್ರಿ. ನಿಮ್ಮ ಅತ್ತೆನೇನೆ ಓದ್ಕೊಂಬರೋಳಮ್ಮ ಮೊದ್ಲೆಲ್ಲಾನ. ನಿಮ್ಮ ಅತ್ತೆನ ಜೊತೆ ಕರ್ಕೊಂಬರ್ಬೇಕು ಬೇಡ, ನೀನು ಒಬ್ಳೆ ಬಂದಿದ್ಯಾ? ನಮ್ಮ ಅತ್ತೆ ಎಲ್ಲಿ ಬರುತ್ತೆ, ಏನೋ ರಾಗಿ ಮಾಡ್ತೀನಿ ನೀನೇ ಹೋಗಿ ಓದ್ಕೊಂಬರೋಗು ಅಂತಂತು. ಅಲ್ಲ ನೀನೇ ಹೇಳಿ ಸಾಕಕ್ಕಯ್ಯ, ಅವ್ರ ಮಗಳಾಗಿದ್ರೆ ಹಿಂಗೇನೆ ಸೌದಿ ತರೋಗಂತ ಕಳಿಸ್ತಿದ್ರಾ? ಒಬ್ಬಳೇನೆ? ಅಯ್ಯ ಮಗಳನ್ನಾದ್ರೆ ಯಾಕೆ ಕಳಿಸ್ತಾಳೆ? ಅದು ಅಲ್ದೇನೆ ಮಗಳು ಬೇರೆ ಶ್ರೀಮಂತರು ಮನೆ ಸೊಸೆ ಆಗಿವಳೆ. ಎಲ್ಲ ಕಣ್ಸಾಕಯ್ಯ, ಆ ಮಲ್ಲಿ ಅಕ್ಕ ಆ ಸಾವುಕಾರರು ಮನೆ ಸೊಸೆ ಹೆಂಗಾದ್ರು? ಅಲ್ಲ ನಮ್ಮ ಅತ್ತೆಯವ್ರ ಮನೆಗೆ ನೋಡಿದ್ರೆ ಕೂಲಿ ಮಾಡ್ಕೊಂಡು ತಿಂತಾರೆ. ಏನು ಅಷ್ಟೊಂದೇನು ಆಸ್ತಿವಂತರಲ್ಲ ಏನೂ ಅಲ್ಲ. ಆ ಅಕ್ಕನೂ ಏನು ಅಷ್ಟೇನು ಓದಿ ಏನು ಕೆಲಸನೂ ತಗೊಂಡಿಲ್ಲ, ಏನೂ ಇಲ್ಲ. ನನ್ನಷ್ಟು ಓದಿಲ್ಲ ಅಕ್ಕ. ಅಂಥದ್ರಲ್ಲಿ ಸಾವುಕಾರರ ಮನೆ ಸೊಸೆ ಆಗ್ಬೇಕು ಅಂದ್ರೆ ಹೆಂಗ್ ಸಾಧ್ಯ? ಸಾವುಕಾರರ ಮನೆಯವರು ಹೆಂಗ್ ಮದುವೆ ಮಾಡ್ಕೊಂಡ್ರು ಈ ಮಲ್ಲಿ ಅಕ್ಕನ್ನ ಆ ರಾಜಣ್ಣಂಗೆ? ಸಾವುಕಾರರ ಮನೆ ಸೊಸೆ ಆಗಿರೋದಕ್ಕೆ ಆ ಮಲ್ಲಿ ಅಕ್ಕನಂತೂ ಹಿಡಿಯಕ್ಕಾಗಲ್ಲ. ನನಗೆ ಏನು ಬುದ್ಧಿ ಹೇಳ್ತಾರೆ, ಅದ್ ಮಾಡಬೇಡ ಇದ್ ಮಾಡಬೇಡ, ಅದು ಹಂಗಿರ್ಬೇಕು ಇದು ಹಿಂಗಿರ್ಬೇಕು, ನೀನು ಕೆಲಸ ಮಾಡಬೇಕು, ಅಮ್ಮಯ್ಯ ಅಪ್ಪಯ್ಯ ಹೇಳ್ದಂಗೆ ಕೇಳಬೇಕು, ಎದುರು ಮಾತಾಡಬೇಡ, ನನ್ನ ತಮ್ಮನ ಚೆನ್ನಾಗಿ ನೋಡ್ಕೊಂಡು ಅಮ್ಮನ ಚೆನ್ನಾಗಿ ನೋಡ್ಕೊಂತ ಏನು ಹೇಳಿದ್ದು ಬಾಣ್ತಿಗೆ ಅಂತ 3 ತಿಂಗಳು ಇಲ್ಲಿದ್ರಲ್ಲ ಅವಾಗ. ನನಗಂತೂ ತಲೆ ಕೆಟ್ಟೋದಂಗಾಗಿತ್ತು. ಅವಾಗ್ಲೂ ನಂಗೆ ಹಂಗೂ ಅನುಮಾನ ಬಂತು. ಅವ್ರನ್ನೇ ಕೇಳಿದ್ರೆ ತಿರ್ಗ ಆಮೇಲೆ ನನ್ನ ಮೇಲೆ ಬೇಜಾರಾಗ್ತಾರೆ ಅಂತನ ಸುಮ್ಮನಿದ್ದೆ. ಈಗ ನೀನು ಅಂದಲ್ಲ ಸಾವುಕಾರ ಮನೆ ಸೊಸೆ ಅಂತನ, ಅದಕ್ಕೆ ಕೇಳಬೇಕು ಅಂತ ಅನ್ನಿಸ್ತು. ಅಲ್ಲ ಈ ಮಲ್ಲಿಯಕ್ಕನ್ ಹೆಂಗ್ ಮದ್ವೆ ಮಾಡ್ಕೊಂಡ್ರು ಅವರು ಅಂತ? ಓ ಅದಾ ನಿನ್ನ ಅನುಮಾನ? ಅಯ್ಯೋ ಈ ಇಂಥ ಮನೆಯಾಗೆ ಅವ್ರು ಯಾಕೆ ಮದುವೆ ಮಾಡ್ಕೊಂತಾರೆ? ಸಾವುಕಾರರಾಗ್ಲಿ ಕಾಳಮ್ಮವ್ರಾಗ್ಲಿ ಈ ಮಲ್ಲಿನೇನು ನೋಡಿ ಮಾಡಿ ಇಷ್ಟಪಟ್ಟು ಮದುವೆ ಮಾಡ್ಕೊಂಡು ಹೋಗಿದ್ದಲ್ಲ. ಒಳ್ಳೆ ಗುಣವಂತೆ ಸಂಪನ್ನೆ ವಿದ್ಯಾವಂತೆ ಅಂತಾನ. ಅದು ಒಂದ್ ದೊಡ್ಡ ಕತೆ. ಅವಳ ಮದುವೆ ಹೆಂಗಾಯ್ತು ಅಂತ ನಿನಗೆ ಗೊತ್ತಾದ್ರೆ ಅಷ್ಟೇನೆ ನತ್ತಿಯ. ಹೌದಾ, ಏನಾಯ್ತು? ಏನ್ ಕತೆ ಅದು? ಏನು ಅಂತ ನನಗೂ ಹೇಳಕ್ಕ ಸಾಕಕ್ಕಯ್ಯ, ಹೇಳು ಅದೇನಾಯ್ತು ಅಂತನ. ನಡಿ ಹೇಳ್ತೀನಿ ಮುಂದೆ ಹೋಗ್ತಾನ. ನೋಡು ಇಲ್ಲೆಲ್ಲಾನ ಅಲ್ಲಿ ಇಲ್ಲಿ ಒಂದು ಸೌದೆಗಳು ಬಿದ್ದಿರ್ತವೆ. ಅಲ್ಲ ಇದಾವಲ್ಲ ಅಲ್ಲೂ, ಆಮೇಲೆ ಅಲ್ಲಿ ತೆಂಗಿನ ಗಿಡ ಇದಾವಲ್ಲ ಅದ್ರಾಗು ಎಡೆಮಟ್ಟೆ ಎಲ್ಲಾನ ಕಟ್ಕೋಬೇಕು. ಬಾ ಆಮೇಲೆ ಕಟ್ಕೆಮಕ್ಕಾಗುತ್ತೆ ಸೌದಿನ. ಆ ಮಲ್ಲಿ ಅಕ್ಕನ ಮದ್ವೆ ಹೆಂಗಾಯ್ತು ಅಂತ, ಸಾವುಕಾರ ಮನೆ ಸೊಸೆ ಹೆಂಗಾಯ್ತು ಆ ಮಲ್ಲಿ ಅಕ್ಕ ಅಂತ. ಅದನ್ನ ತಿಳ್ಕೊಬೇಕಾ? ಏನಂಗೆ ಮೆರಿತಾಳೆ ಆ ಮಲ್ಲಿ ಸಾವುಕಾರ ಮನೆ ಸೊಸೆ ಅಂತಾನ. ಹೌದಾ, ಹೇಳ್ತೀನಿ ಕೇಳು. ಅದೇನೇನು ಮಲ್ಲಿನೂ ಅವ್ರಮ್ಮನೂ ಮೊದ್ಲು ಕೂಲಿ ಹೋಗೋರು ನಿನ್ನಂಗೆನೆ. ಅವರು ನೀನು ಹೋದಂಗೆನೆ ಮಗಳೂ ಕರ್ಕೊಂಡು ಹೋಗೋಳು ನಿಂಗಮ್ಮ. ಕೂಲಿ ಕರ್ಕೊಂಡು ಹೋಗೋಳು, ಸಾವುಕಾರರ ಮನೆಗೂ ಹೋಗೋರು ಅವರು. ಹಂಗೆ ಕೂಲಿ ಹೋಗ್ತಾನ ಕಾಳಮ್ಮನ ಮಗ ರಾಜ ಇದಾನಲ್ಲ, ಅವನು ಹೆಂಗೋ ಮಾಡಿ ಇವಳ ಮಲ್ಲಿನ ಬುಟ್ಟಿಗೆ ಹಾಕೊಂಡವನಿ. ಇಬ್ರು ಅದೇನೋ ಲವ್ ಗಿವ್ ಅಂತಾರಲ್ಲ ಅದನ್ನ ಮಾಡ್ಕೊಂಡು ಆಮೇಲೆ ಏನೇನು ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೋ ಏನೋ ಗೊತ್ತಿಲ್ಲ, ನಿಂಗಮ್ಮಗೂ ಗೊತ್ತಿಲ್ಲ ಅದು. ಆಮೇಲೆ ಒಂದ್ ದಿವಸ ಅವಳು ಮಲ್ಲಿ ವಾಂತಿ ಮಾಡ್ಯವಳಿ. ಪಂಡಿತರ ತಾಗೆ ಹೋಗಿ ತೋರ್ಸಿದ್ಕೆ ಅವರು ನಿಮ್ಮ ಮಗಳು ಬಸ್ರಿ ಆಗ್ಯವಳೆ ಅಂತ ಹೇಳವ್ರಿ. ನಿಂಗಮ್ಮಗೂ ಆ ಕಿಟ್ಟಪ್ಪಗೂ ಸಿಡ್ಲು ಬಡ್ದಂಗಾಗೈತೆ. ಇದೇನಪ್ಪ ಇದು ಮದ್ವೆನೂ ಆಗಿಲ್ಲ ನನ್ನ ಮಗಳು, ಅದು ಹೆಂಗ್ ಬಸ್ರಿ ಆದ್ಲು ಅಂತಾನ ಹೊಡೆದು ಕೇಳವ್ರಿ ಬೈದು. ಆವಾಗ ಬಾಯಿ ಬಿಟ್ಟವಳೆ. ಹಿಂಗೆ ಸಾವುಕಾರರ ಮಗ ರಾಜ ನನ್ನ ಪ್ರೀತಿಸ್ತೀನಿ ಅಂತನ ಹೇಳಿದ್ದ. ಅದು ಇದು ಅಂತ ಹೇಳಿ ಏನೋ ಆಗಿ ಹಿಂಗಾಗೈತೆ ಅವನೇ ಕಾರಣ ಅಂತ ಹೇಳಿದ್ಕೆ ಆಮೇಲೆ ಅವರು ಪಂಚಾಯತಿ ಕಲೆ ಹಾಕಿ ಏನೇನೋ ಆಗೋಯ್ತು. ಒಟ್ಟಿನಲ್ಲಿ ಎದ್ರಿಸಿ ಬೆದ್ರಿಸಿ ಆಲಸ್ ಮಕ್ಕ ಇದ್ದಾಳಲ್ಲ ಅವಳು ಬಂದಿದ್ಲು, ಆ ಗುಂಡಜ್ಜಿ ಎಲ್ಲಾರು ಸೇರ್ಕೊಂಡು ಆ ಕಾಳಮ್ಮಗೂ ಆ ರಾಜನಿಗೂ ಎಲ್ಲ ಎದ್ರಿಸಿ ಮದ್ವೆ ಮಾಡ್ಸಿರು. ಹಿಂಗೆ ಆಮೇಲೆ ಸಾವುಕಾರರ ಮನೆ ಸೊಸೆ ಆದ್ಲು ಅಷ್ಟೇನೆ. ಅಷ್ಟ್ ಬಿಟ್ರೆ ಇಂಥವಳನ್ನ ಯಾರು ಮದ್ವೆ ಮಾಡ್ಕೊಂತಿದ್ದು ಹೇಳು? ಅವ್ರು ಕೋಟ್ಯಾಧೀಶ್ವರನ ಮನೆಯಲ್ಲಿ ಸೊಸೆ ತರಬೇಕು ಅಂತಿದ್ರು ಕಾಳಮ್ಮರು. ಅದೇನ್ ಮಾಡೋದು, ಆ ರಾಜ ಮಾಡಿರೋ ತಪ್ಪಿಗೆ ಇವಳನ್ನ ಮದ್ವೆ ಮಾಡ್ಕೋಬೇಕಾಗದ ಪರಿಸ್ಥಿತಿ ಬಂತು ಅಷ್ಟೇನೆ. ಓ ಇದ ವಿಷಯ. ನಾನೆಲ್ಲ ಮಲ್ಲಿ ಹೇಳೋದು ನೋಡಿದ್ರೆ ಏನು ಇವಳು ಭಾರಿ ಗನಂದಾರಿ ದೊಡ್ಡ ಸಾಚ ಅಮ್ಮಂಗೆ ಹೇಳ್ತಾಳೆ ಅಂತಾನ ನಾನು ಬೈಕ್ ಅಂತಿದ್ದೆ. ಈಗ ಗೊತ್ತಾಯ್ತು ಎಷ್ಟು ಸಾಚ ಅಂತಾನ. ಹಿಂಗೆಲ್ಲ ಮಾಡಿ ನಮ್ಮ ಸಾವುಕಾರರ ಮನೆ ಸೊಸೆ ಆಗಿರೋದು. ಅವ್ ಸಾವುಕಾರರು ಅಂತಾನೆ ಹಿಂದ್ ಬಿದ್ದು ಮದ್ವೆ ಆಗಿರ್ತಾಳೆ ಅಲ್ವೇ?
ಏನೋ ನಿಜ ಕಣೆ ಪುಷ್ಪ. ಹಿಂಗೆ ಮತ್ತೀಗ ಮರಳು ಮಾಡಿ ಸಾವುಕಾರ ಮನೆ ಮಗನ ಬುಟ್ಟಿಗೆ ಹಾಕೊಂಡು ಅವನಿಂದ ಬಸ್ರಿ ಆಗಿ ತಿರ್ಗಾ ಎದ್ರಿಸಿ ಬೆದ್ರಿಸಿ ಎಲ್ಲಾನು ಹಳ್ಳಿ ಪಂಚಾಯತಿಯವ್ರನ್ನು ಇವ್ರನ್ನ ಕಲೆ ಹಾಕಿ ಮದ್ವೆ ಮಾಡ್ಕೊಂಬಂಗ್ ಮಾಡಿದ್ಲು. ಅವಳೇನೇನು ನೆಟ್ಟಿಗಿಲ್ಲ ತಗ. ಈಗ ಒಂದಿಟ್ಟು ಸಾವುಕಾರ ಮನೆ ಸೊಸೆ ಆಗಿದೀನಿ ಅಂತಾನ ಭಾಷಣ ಬಿಗಿತಾಳೆ. ಅವಳದೇನು ಹೇಳ್ತೀಯ? ಓ ಹಂಗ, ಸರಿ ಆಯ್ತು. ಇದನ್ನ ನಾನು ತಿಳ್ಕೊಬೇಕಾಗಿತ್ತು. ಹೆಂಗೋ ನೀನು ಸಿಕ್ಕಿದ್ಕೆ ಒಳ್ಳೇದಾಯ್ತು. ನಡಿ ಸೌದೆ ತಗೊಂಡು ಹೋಗೋಣ. ಇನ್ಮೇಲೆ ನನಗೇನಾದ್ರೂ ಬುದ್ಧಿ ಹೇಳಕ್ ಬರ್ಲಿ, ಅಮ್ಮಲ್ಲಿ ಅಕ್ಕ ಆಗ್ಲಿ ನಮ್ಮ ಅತ್ತೆ ಆಗ್ಲಿ, ನನ್ನ ಮಗಳು ನೋಡು ಅಂತ ಹೇಳ್ತಾವೆ ಇರ್ತಾಳೆ ನಮ್ಮ ಅತ್ತೆ. ಅವಾಗ ಸರಿಯಾಗಿ ನಾನು ಹೇಳ್ತೀನಿ, ನಿಮ್ಮ ಮಗಳನ್ನ ನೋಡಿದೀನಿ ಅಂತಾನ. ಬಾ ನೋಡಿವಂತೆ. ಇವಾಗ ಸೌದೆ ಕಟ್ಕೆ ಬಾ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.